ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 13ರಲ್ಲಿ ಬರ್ತಾ ಇರುವಂಥ ಸ್ಪರ್ಧಿಗಳು ಯಾರೆಂದು ಈ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಾಕಿ. ಯಾರೆಲ್ಲ ಬರಬೇಕು ಬಿಗ್ ಬಾಸ್ ಶೋ ಅಲ್ಲಿ, ಯಾರು ಬಿಗ್ ಬಾಸ್ ಶೋಗೆ ಅರ್ಹತರು ಎಂದು ನಿಮ್ಮ ಕಮೆಂಟ್ ಮೂಲಕ ಮಾಡಿದರೆ ಅವರು ಬರ್ತಾರಾ ಇಲ್ವಾ ಅನ್ನೋದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಕೊಂಡು ಬರ್ತಾ ಇರೋ ಕಿಚ್ಚ ಸುದೀಪ್ ಹಾಗೆ ನೋಡೋಣ ಬನ್ನಿ. ಬಿಗ್ ಬಾಸ್ ಶೋ ಯಾವ ಥರ ಇದೆ ಅಂತಂದ್ರೆ ನೀವೇ ಕಂಡಿದ್ದೀರಾ, ನಾ ಹೇಳೋ ಅವಶ್ಯಕತೆ ಏನಿಲ್ಲ. ಬಟ್ ಲಾಸ್ಟ್ ಟೈಮ್ ಸೀಸನ್ 10ರಿಂದ ಹೇಳ್ತಾ ಇರೋದು ಕಿಚ್ಚ ಸುದೀಪ್ ಇನ್ನೂ ಸಾಕು, ನನಗೆ ಬಿಗ್ ಬಾಸ್ ನಡೆಸಿಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದು ಉಂಟು. ಹಾಗಾಗಿ 11, 12 ಅವರೇ ನಡೆಸಿಕೊಟ್ಟಿದ್ದಾರೆ ಈಗ ಸೀಸನ್ 13ರಲ್ಲಿ ಯಾರು ಬರ್ತಾ ಇದ್ದಾರೆ? ಕಿಚ್ಚ ಸುದೀಪ್ ಅವರೇ ಸೀಸನ್ 13 ನಡೆಸಿಕೊಡ್ತಾರಾ ಅಥವಾ ಬೇರೆದವರು ನಡೆಸ್ತಾ ಇದ್ದಾರಾ ಅನ್ನೋ ಕುತೂಹಲ ತುಂಬ ಜನರಿಗೆ ಇದೆ. ಹಾಗೆ ಬಿಗ್ ಬಾಸ್ ಶೋನಲ್ಲಿ ಸೀರಿಯಲ್ ಆ್ಯಕ್ಟರ್ಸ್ ಬರ್ತಾ ಇದ್ದಾರಾ ಅಥವಾ ಫಿಲ್ಮ್ ಆ್ಯಕ್ಟರ್ಸ್ ಬರ್ತಾ ಇದ್ದಾರಾ, ಸೋಷಿಯಲ್ ಮೀಡಿಯಾ ಆ್ಯಕ್ಟರ್ಸ್ ಬರ್ತಾ ಇದ್ದಾರಾ ನೋಡುವ ಕುತೂಹಲ ತುಂಬಾ ಇದೆ. ಯಾರೆಲ್ಲ ಬರ್ತಾ ಇದ್ದಾರೆ ನೋಡೋಣ ಬನ್ನಿ ಗಾಯ್ಸ್. ನಂದಗೋಕುಲ ಸೀರಿಯಲ್ ಮುಖಾಂತರ ಜನಪ್ರಿಯವಾದ ವಲ್ಲಭ ಅವರ ಹೆಸರು ಬಂದುಬಿಟ್ಟು ಅಭಿಷೇಕ್. ತುಂಬಾ ಸೀರಿಯಲ್ ಹಿಟ್ ಆಗದ ಕಾರಣ, ಕಲರ್ಸ್ ಕಾರಣ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾರಣದವಾಗಿ ಇವರು ಬರುವ ಚಾನ್ಸಸ್ ತುಂಬಾ ಇದೆ ಗೈಸ್. ನೋಡೋಣ ಬರ್ತಾರಾ ಇಲ್ವಾ ಅಂತಂದು. ನೆಕ್ಸ್ಟ್ ಬರ್ತಾ ಇರುವ ಸ್ಪರ್ಧೆ ಅಂದರೆ ಮಧುಗೌಡ ಯೂಟ್ಯೂಬ್ ಚಾನಲ್ ತುಂಬಾನೇ ವೈರಲ್ ಆಗಿದ್ದಾರೆ. ಅವರದ್ದು 100ಕ್ಕೆ 100 ವಿಡಿಯೋಸ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಮಾತಾಗಿರ್ಬೋದು ತುಂಬಾ ಅಂದರೆ ತುಂಬಾ ಜನಕ್ಕೆ ಇಷ್ಟವಾದದ್ದು. ಹಾಗೆ ಯಜಮಾನ ಸೀರಿಯಲ್ ಮುಖಾಂತರ ಪ್ರಖ್ಯಾತಿ ಪಡೆದ ಝಾನ್ಸಿ ಅವರು ತುಂಬಾ ಹಿಟ್ ಸೀರಿಯಲ್ ಆಗಿತ್ತು. ಬಟ್ ಸೀರಿಯಲ್ ಈಗ ಅಂದರೆ ಸ್ಟಾಪ್ ಆಗಿದೆ, ಅರ್ಧದಲ್ಲೇ ಸ್ಟಾಪ್ ಆಗಿದೆ. ಬಟ್ ಇವರ ಪಾತ್ರ ತುಂಬಾ ಹಿಟ್ ಆಗಿದ್ದು ಲಾಸ್ಟ್ ಟೈಮ್ ಸೀಸನ್ 12ರಲ್ಲಿ ಬಂದು ಹೋಗಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ಸೀಸನ್ ಸೀರಿಯಲ್ ಬರುವ ಮುಂಚೆ ಇವರು ಬಿಗ್ ಬಾಸ್ 12ಕ್ಕೆ ಬಂದಿದ್ದರು. ಹಾಗೆ ಕಾರಣ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಯಜಮಾನ ಸೀರಿಯಲ್ ಮುಖಾಂತರ ಇವರು ಬರ್ಬೋದು. ರಾಮಾಚಾರಿ ಸೀರಿಯಲ್ ಎಷ್ಟರ ಮಟ್ಟಿಗೆ ಸದ್ದು ಮಾಡಿದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಇನ್ನೂ ಅವರ ಜನರ ಮನಸ್ಸಲ್ಲಿ ತುಂಬಾ ಇರುವಂಥ ನಟ ಅಂದರೆ ರಾಮಾಚಾರಿ. ಇವರು ಸೀಸನ್ 13ರಲ್ಲಿ ಖಂಡಿತವಾಗಿಯೂ ಬಂದೇ ಬರ್ತಾರೆ ಅಂತಂದು ಹೇಳಬಹುದು. ಯಾಕಂದರೆ ಕ್ರೇಜ್ ತುಂಬಾ ಇದೆ, ಆದ ಕಾರಣ ಬಂದೇ ಬರ್ತಾರೆ. ಮತ್ತು ಯಾರೆಲ್ಲ ಬರ್ತಾ ಇದ್ದಾರೆ ನೋಡೋಣ ಅಂದರೆ ಗಗನ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಮಹಾನಟಿ ಎಂಬ ಮೂಲಕ ಎಂಟ್ರಿ ಕೊಟ್ಟ ಗಗನ ಅವರು ಮಾತಿನ ಮಲ್ಲೆ ಎಂದು ಪ್ರಸಿದ್ಧ ಪಡೆದವರು. ಹೀಗಾಗಿ ಈ ಸತಿ ಬಿಗ್ ಬಾಸಲ್ಲಿ ಬಂದೇ ಬರ್ತಾರೆ ಎಂಬ ಮಾಹಿತಿ ಇದೆ ತುಂಬಾ. ಇವರು ರಘು ಅವರು ಗೀಚ್ಕಿಲಿ ರಿಯಾಲಿಟಿ ಶೋ ಮೂಲಕ ಪ್ರಸಿದ್ಧ ಪಡೆದು ಹೆಣ್ಣಿನ ಪಾತ್ರವಾದರೂ ಸೈ, ಗಂಡಿನ ಪಾತ್ರವಾದರೂ ಸೈ ಎಲ್ಲ ಪಾತ್ರಕ್ಕೂ ಓಕೆ ಎಂದು ಜನರನ್ನು ಮೆಚ್ಚಿಸಿದ್ದಾರೆ. ಇವರು ಬಂದರೆ ಗಿಲ್ಲಿಯ ಸ್ಥಾನವನ್ನು ತುಂಬಲು 100ಕ್ಕೆ ಅಲ್ಲ 1000 ಪಟ್ಟು ಇವರು ಗೆದ್ದೇ ಗೆಲ್ಲುತ್ತಾರೆ ಅಂತ ಜನರ ಅಭಿಪ್ರಾಯ. ಹಾಗೆ ಅಷ್ಟೊಂದು ಕ್ರೇಜ್ ಹೊಂದಿರುವಂಥ ರಘು ಅವರು. ಹಾಗೆ ಬಂದರೆ ಹಿರಿಯ ನಟಿಯಾದ ಸುಧಾ ರಾಣಿಯವರು ಬರ್ತಾ ಇದ್ದಾರೆ ಅನ್ನುವ ಕಿವಿ ಮಾತುಗಳು ತುಂಬಾ ಹರಿದಾಡುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಇವರು ಬರೋ ಚಾನ್ಸಸ್ ತುಂಬಾ ಇದೆ. ಏಕಂತಂದರೆ ಲಾಸ್ಟ್ ಟೈಮ್ ಸೀಸನ್ 12ರಲ್ಲಿ ನೋಡಿದ್ದೀರಲ್ವ ಮಲ್ಲಮ್ಮ ಅವರು, ಆ ಸ್ಥಾನವನ್ನು ಇವರು ತುಂಬಲು ತುಂಬ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಇನ್ನು ಬರುವ ಜೋಡಿಗಳು ಅಂತಂದರೆ ವರುಣ್ ಆ್ಯಂಡ್ ಆರಾಧ್ಯ ಹಾಗೂ ಕಾವ್ಯ ವರ್ಷ. ಇವರು ತುಂಬಾ ಸದ್ದು ಮಾಡಿ ಹೋದಂಥ ಜೋಡಿ. ಇವರು ಬರುವ ಕಾರಣದಿಂದ TRP ತುಂಬಾ ಹೆಚ್ಚಾಗುತ್ತದೆ. ಇವರ ಇಬ್ಬರಲ್ಲಿ ಒಬ್ಬರು ಬರ್ಬೋದು ಅಂತ ನೀವು ಹೇಳ್ತಾ ಇರ್ಬೋದು. ಬಟ್ ಇಬ್ಬರು ಬಂದರೆ 540 ಬಿದ್ದು ತುಂಬಾ ಚಾನ್ಸಸ್ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಇನ್ನೂ ಮಾಹಿತಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.